ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೂಯಪ್ಪ ಅಂತ. ನಾನು ಹಿಂಗೆ ಹಳೆ ಬಂಗ್ಲೆಗಳು ಮನೆಗಳನ್ನ ಮಾರಿಸ್ತಾ ಇರ್ತೀನಿ. ಟೀಕೆರೆ ಹತ್ರ ನಮ್ಮ ಮನುಷ್ಯ ಮೇಡಮ್ ಅವ್ರದ್ದು ಒಂದು ಬಂಗ್ಲೆ ಇದೆ. ಅಲ್ಲಿ ರಾತ್ರಿ ಆದ್ರೆ ಸಾಕು ದೆವ್ಗಳ ಕಾಟ ಅಂತ ಮನೇನ ಕುಂತ್ಕೊಳ್ಳಕ್ಕೆ ಯಾರು ಬರ್ತಾ ಇಲ್ಲ. ಇವ್ರು ನೋಡಿದ್ರೆ ನನ್ನ ಪ್ರಾಣ ತಿಂತಾರೆ. ಹಂಗಾಗಿ ಆ ಮನೇಲಿರೋ ದೆವ್ವಗಳನ್ನ ಓಡಿಸಿದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅನುಶ್ರೀ ಮೇಡಮ್ ಅವ್ರು ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಯಾರು ಬಂದು ಆ ದೆವ್ವನ ಓಡಿಸ್ತಾರೋ ಅಂತ. ಏ ಗಿಲ್ಲಿ, ದೆವ್ವ ಕಣಲ್ಲೇ, ಬಿ ಕೇರ್ಫುಲ್. ಏನ್ ಕೈಯಲ್ಲಿ ಬಾಟ್ಲು? ದೆವ್ವ ನೋಡ್ ನಾನ್ ಎದ್ರಕತ್ತಿನ ಅಲ್ಲ. ವಿತೌಟ್ ಮೇಕಪ್ ಅಲ್ಲಿ ನಮ್ಮ ಅನುಶ್ರೀ ಅಕ್ಕ ಶ್ವೇತಕ್ಕ ನೋಡೇ ನಾನು ಭಯ ಪಟ್ಟಿಲ್ಲ. ಇನ್ ದೆವ್ವ ನೋಡಿ ಭಯ ಪಡ್ತಿಲ್ಲ. ಮಗ ಈ ಡೈಲಾಗ್ಗೆ ತಗೋ ಮಗ. ಥ್ಯಾಂಕ್ ಯು ಅಣ್ಣ. ಕುರಿಯಣ್ಣ ಹೆಂಗೆ ಓಪನಿಂಗ್ ಪಂಚು ಸ್ಟ್ರಾಕ ಎಣ್ಣೆ ಕುಡಿತಾವ ನಿಮ್ ಸಾಕ್ಷಾತ್ ಪಂಚಮ ಅಣ್ಣ. 1 ಲಕ್ಷಕ್ಕೋಸ್ಕರ ನನ್ನ ಪ್ರಾಣನ ಪಣಕ್ಕಿಟ್ಟು ಈ ದೆವ್ವ ಓಡಿಸುವಂತ ಬಂದಿದ್ದೀನಿ. ಯಾಕೆ ಹೇಳಿ? ಯಾಕೆ? ನನ್ನ ಮದುವೆ ಆಗ್ಬೇಕಣ್ಣ. ಅಕ್ಕ ನನಗೆ ಲವ್ವರ್ಗಿಂತ ಹೆಂಡ್ತಿನೇ ಜಾಸ್ತಿ ಇಷ್ಟ. ಯಾಕೆ ಹೇಳಿ? ಯಾಕೆ? ಲವ್ವರು 6 ಪ್ಯಾಕ್ ತರ ಯಾವಾಗ್ಲೂ ಮೇಂಟೈನ್ ಮಾಡ್ತಾ ಇರ್ಬೇಕು. ಹೆಂಡ್ತಿ ಹೊಟ್ಟೆ ತರ ಒಂದ್ಸರಿ ಬಂದ್ರೆ ಫಿಕ್ಸ್. ಅಕ್ಕ ಈ ಫ್ಯಾಂಟಸಿ ರೌಂಡ್ ಅಲ್ಲಿ, ಫ್ಯಾಂಟಸಿ ಸ್ಕಿಟ್ ಅಲ್ಲಿ, ಫ್ಯಾಂಟಸಿ ಮನೆಗೆ ಹೋಗಿ ಫ್ಯಾಂಟಸಿ ದೆವ್ವನ ಫ್ಯಾಂಟಸಿ ಸ್ಟೈಲ್ ಅಲ್ಲಿ ಹೆಂಗ್ ಪ್ಯಾಂಟ್ ಬಿಚ್ಚೋಡಿಸಿ ನೋಡಿ. ಅಕ್ಕ ಇದೇನ ನಿಮ್ ಬಂಗಿಲೆ? ಓ ಕಣೋ. ಏನ್ ಕುರಿಯಣ್ಣ ಇದು? ಡ್ರಿಂಕ್ಸ್ ತಕಂದೆ ಸೈಡ್ಸ್ ತರುದೇ ಮರ್ತು ಬಿಟ್ಟೆ. ಉಪ್ಪಿನಕಾಯಿ ಇದ್ರೆ ಕುಡಿ. ಥ್ಯಾಂಕ್ ಯು ಸೋ ಮಚ್. ಓ ಭ್ರಮೆ ಅನ್ಸುತ್ತೆ ಅಣ್ಣ. ಉಪ್ಪಿನಕಾಯಿ ಚೆನ್ನಾಗಿಲ್ಲ ಅಣ್ಣ. ಏನಾದ್ರೂ ನಾನ್ ವೆಜ್ ಇದ್ದಿದ್ರು ಚೆನ್ನಾಗಿರೋದು. ನಾನ್ ವೆಜ್ ಏನಣ್ಣ ಅದು? ಯಾರೋ ತಟ್ಟೆ ಮೇಲೆ ತಲೆ ಮಾಂಸ ರೆಡಿ ಮಾಡಿ ಇಕ್ಬಿಟ್ಟವ್ರೆ. ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಏನಿದು? ಏ ತಲೆ ಸಿಕ್ಕೋ. ಕಿಲ ಕಿಲ ನಾನ್ ಸಿಗಕಿಲ್ಲ. ಈ ತಲೆನೇ ಹಿಂಗೆ ಅಣ್ಣ. 1 ವಾರ ಸಿಗ್ತದೆ, 1 ವಾರ ಮನೆಗೆ ಓಡೋಗ್ಬಿಡ್ತದೆ. ಏ ದೆವ್ವ ಎಲ್ಲಿದ್ಯಾ? ಎಕ್ಸ್ಕ್ಯೂಸ್ ಮೀ. ಯಾರದು? ಬರೀ ಕೈ ದೇವ, ತಲೆ ದೇವ, ಬಾಡಿ ದೇವ ಬರ್ತದೆ. ಪೂರ್ತಿ ದೇವ ಬಾ. ಹಂಗೆ ನಿಮ್ಮ ಅವ್ವನ್ನ ಕರ್ಕ ಬಾ. ಇಬ್ಬರು ಸೇರ್ ಸೋಡ್ಸಿ 1 ಲಕ್ಷ ತಗತ್ತೀನಿ. ಅನುಶ್ರೀ ಮೇಡಮ್, ಯಾವನೋ ಮಿಕಾ ಬಂದವನೇ, ಇವನ್ನ ಓಡಿಸ್ಬಿಡ್ತೀನಿ. ಅಯ್ಯೋ ಎಣ್ಣೆ ಕುಡಿದು ಬಾಯೆಲ್ಲ ಗಲೀಜು. ಬಟ್ಟೆ ಓಡಿಸ್ಕೊಂಡ್ಬಿಟ್ಟಲ್ಲ. ಏನೋ ನನ್ ಬಟ್ಟೆನ ಹಾಳು ಮಾಡ್ತೀಯಲ್ಲ. ಬಟ್ಟೆ ಹಾಳಾದ್ರೆ ಹೋಗಿ ಬಿಕಿನಿ ಹಾಕಪ್ಪ. ನಿನ್ಯಾರು ಬೇಡ ಅಂತವ್ರು. ಏಯ್ ನನ್ ದೆವ್ವ ಕಣೋ. ದೆವ್ವನ ನಿಜವಾಗ್ಲೂ ಬಾ. ಇಲ್ಲಿ ಬಂದ್ ಕಾಲತ್ ಬಾ. ಲೇ ನಾನ್ ದೆವ್ವ ಕಣ. ಏ ನಾನ್ ನಂಬಲ್ಲ. ನೀನೇನೇ ಮಾಡಿದ್ರು ನಂಬಲ್ಲ. ನಿನಗೆ ಹಿಂಗಾಗಲ್ಲ. ಏನಣ್ಣ ಇದು? ಇನ್ನು ನನ್ನ ಹೆಗಲ್ ಮೇಲೆ ನಾನೇ ಒಂದ್ಸರಿನೂ ಕೈ ಹಾಕಂದಿಲ್ಲ. ಈ ದೆವ್ವ ಕೈ ಹಾಕ್ತಾ ಇದಲ್ಲ.
ಏನೋ ಸೌಂಡು. ಬಿಡ್ತೀಯಾ ಓ ಹಂಗಾದ್ರೆ ನೀನ್ ಹೊಡಿಬೇಕಂದ್ರೆ ಈಗ ತಾಳಿ ಕಟ್ಟಬೇಕಲ್ವಾ? ತಾಳಿ ಪ್ಲೀಸ್, ತಾಳಿ ಇದ್ರೆ ಯಾರಾದ್ರೂ ಅಪ್ಪ ತಾಳಿ ಕೊಡ. ಓ ಭ್ರಾಮೆ ಅನ್ಸುತ್ತೆ. ಬಾ ಬೇಡ ನೋಡನು ಶ್ರೇಯಕ್ಕ, ಮದುವೆ ಅಂದ್ರೆ ದೇವ್ಗಳಿಗೂ ಭಯ. ಏಯ್, ಬಾ ನಿನ್ ಕೈ ಮುಗಿತೀನಿ ಬೇಡ ಬಾ. ಬೇಡ ಬಾ ಬೇಡ. ಈಗ ಏನಾಯ್ತು? ಮದುವೆ ಆಮೇಲೆ ಏನಾಯ್ತದೆ? ಫಸ್ಟ್ ನೈಟು ದಿನ ನೀನ್ ಏನ್ ಕುಡಿತ್ಯಾ? ರಕ್ತ ಇವತ್ತೊಂದಿನ ಹಾಲು ಕುಡಿ. ಬಾ ಬಾ. ಕುಡಲ್ಲ. ಅಣ್ಣ ಏನ್ ಹಂಗ್ ನೋಡ್ತಾ ಇದ್ದೀರಾ? ಅದ್ಭುತ ನಡೆಯುವಾಗ ಆನಂದ ಪಡ್ಬೇಕು, ಅನುಮಾನದಿಂದ ನೋಡ್ಬಾರ್ದು. ಬರ್ತೀನಿ. ಅಬ್ಬಾ. ಅಣ್ಣ ದೆವ್ವ ಇನ್ನಿರಲ್ಲ, ಓಡೋಗ್ಬಿಡ್ತದ. ಅಮ್ಮ ನಂಗೆ ಸುಸ್ತಾಯ್ತು, ಮಲ್ಕತೀನಿ. ಅಯ್ಯೋ ಅಪ್ಪ ಅಪ್ಪ ಯಾರು ನಿಮ್ಮಪ್ಪ? ಅಪ್ಪ ರಾಣಿನ್ ಮಗಳು. ಮಗು ಹೇಗಿದೆ? ಯಾರ್ದು? ನಮ್ದು ಲೇ ಇವಾಗ ತಾನೇ ಸೀಮಂತ ಆಯ್ತಲ್ಲೇ. ನಮ್ದಂಗೇನೆ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಲವ್ ವಿತ್ ಮ್ಯಾರಿ, ಕ್ಯಾಶ್ ವಿತ್ ಕ್ಯಾರಿ. ನಾನು ಯಾವ್ದಾದ್ರು ಹೆಣ ಸಿಕ್ಕಿದ್ರೆ ಮಧ್ಯಾಹ್ನ ಲಂಚು ತಗೋಬಿಡ್ತೀನಿ. ಅಲ್ಲಿವರೆಗೂ ಮಗು ನೋಡ್ಕೊತಾ ಇರು. ಅಪ್ಪ ಅಲ್ಲಿ ಯಾವನೋ ಬರ್ತಾ ಇದ್ದಾನೆ, ಅವನ್ನ ಮಟನ್ ಪೀಸ್ ಮಾಡ್ಕೊಂಡು ತಿನ್ಬಿಡೋಣವಾ? ಇಲ್ಲೇ ಯಾವ್ದೋ ಇದು ಮಗು? ನಂದೇ ದೆವ್ವದ ಮಗು. ಅಯ್ಯೋ ನಿನ್ ಮಕ ಮುಚ್ಚ. ಹೋಗಿ ಅಲ್ಲಿರೋ ದೆವ್ವ ಓಡಿಸು ಅಂತಂದ್ರೆ ದೆವ್ವ ಜೊತೆನೆ ಸಂಸಾರ ಮಾಡಿ ಮಗುನು ಮಾಡ್ಕೊಬಿಟ್ಟಿದ್ಯಲ್ಲ. ನಾನು ಅನುಶ್ರೇಕನ್ಗೆ ಏನಂತ ಉತ್ತರ ಕೊಡ್ಲು? ಅಯ್ಯೋ ನನ್ನ ಮಗನೇ, ಹೆಂಗೋ ನನ್ ಪಾಡಾಗ ನಾನು ಆರಾಮಾಗಿದ್ದೆ. ಈ ಎಣ್ಣೆ ಓಡಿಸಿ ದೆವ್ವ ಓಡಿಸ್ತೀನಿ ಅಂತ 1 ಲಕ್ಷ ಕೊಟ್ಟು ಕಳಿಸ್ಬಿಟ್ಟು ಈಗ ತಮಾಷೆ ಕುಡಿಯೋಣ. ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಇವ್ರಿಗೂ ನನಗೂ ಏನ್ ವ್ಯತ್ಯಾಸ ಹೇಳಿ? ಇವರು ಎಂಟಿ ರೂಪದಲ್ಲಿರೋ ದೆವ್ವದ ಜೊತೆ ಸಂಸಾರ ಮಾಡ್ತಾರೆ, ನಾನು ದೆವ್ವದ ತರ ಎಂಟಿ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ಇಷ್ಟೇ ಡಿಫ್ರೆನ್ಸು. ಬರ್ಲಿ ಸಾಂಗು.